ಹೋರಾಟ ಹೋರಾಟ ಜೀವನದ ಹೋರಾಟ, ಪ್ರಳಯವೇ ಬಂದು ಎದುರಾಗಿ ನಿಂತರು ಬದುಕಲು ಹೋರಾಟ. ಸಾಮಾಜಿಕ ಸೇವೆ ಮತ್ತು ರಾಜಕೀಯ ಬಿಟ್ಟು ನಾನು ಬದುಕು ಕಟ್ಟಿಕೊಂಡೆ. ಜಗಳೂರು ಪಟ್ಟಣದ ಪಂಪಾಸ್ ರಸ್ತೆಯಲ್ಲಿರುವ ನಂದಿಮಾರ್ಟ್ ಉದ್ಯಮಿ ಬಸವರಾಜ್ ಚಿಕ್ಕಮನಟ್ಟಿ ಅವರ ಮನದಾಳದ ಮಾತು ನಮ್ಮ ಶುಕ್ರದಶ ನ್ಯೂಸ್ ಚಾನೆಲ್ನಲ್ಲಿ ತಾವೇ ವೀಕ್ಷಣೆ ಮಾಡಿ. ಚೆನ್ನಾಗಿರ್ತದೆ ಬಸಣ್ಣ, ಚೆನ್ನಾಗಿತ್ತಲ್ಲ. ನಾವು ಶುಕ್ರದೇಶ ನ್ಯೂಸ್ ಅಂತಿದ್ವಿ, ನಮ್ಮದು ಎಲ್ಲ ಸ್ವಂತ ಬದುಕು ಕಟ್ಕೊಂಬಿಟ್ಟಿವಿ. ಚೆನ್ನಾಗಿ ಮತ್ತು ಈಗ ಇಲ್ಲೇ ಇದು ರಾಜಕಾರಣದಾಗ ಅದ್ರಾಗೆಲ್ಲ ಇದ್ದು ಸುಮ್ಮನೆ ಕಾಲ ಕಳೆಯೋದ್ಕಿಂತ ನಮ್ಮ ಪಾಡಿ ಜೀವನ ಮಾಡೋಕ್ಕೆ ಎಲ್ಲ ಅವರೇ ತಂದು ಕೊಡ್ತಾರೆ. ಇದೆಲ್ಲ ನಾವೆಲ್ಲ ಅವ್ರ ವ್ಯಾಪಾರ ಚೆನ್ನಾಗಾಗ್ತದೆ. ಎಷ್ಟು ವರ್ಷ ಆಯ್ತು ಬಸಣ್ಣ? ನಾನು ಸ್ಟಾರ್ಟ್ ಮಾಡಿ 9 ತಿಂಗಳು ಚೆನ್ನಾಗಾಗ್ತದೆ ವ್ಯಾಪಾರ. ಒಂದು ಹೋಲ್ಸೇಲ್ ಕೊಡ್ತೀವಿ ಗ್ರಾಮೀಣ ಪ್ರದೇಶಕ್ಕೆಲ್ಲ ಹೋಲ್ಸೇಲ್ ಎಲ್ಲ ಹಳ್ಳಿಗಳವ್ರು ಬರ್ತಾರೆ. ಆಲ್ಮೋಸ್ಟ್ ಅಲ್ಲೆಲ್ಲ ಎಲ್ಲ ಹಳ್ಳಿಯರು ಎಲ್ಲ ಕಡೆ ಬರ್ತಾರೆ. ಎಲ್ಲ ಕಡೆ ಐಟಮ್ ಖಾಲಿ ಆದಾಗೆಲ್ಲ ತಾಕ್ತಾ ಇರ್ತೀವಿ. ಹಾಲಿನ ಒಂದು ರೇಷನ್ ಅಂತ ಹೇಳಿದ್ರೆ ಅಕ್ಕಿ, ಬೇಳೆ, ಫುಡ್ ಐಟಮ್ ಎಲ್ಲ ಬೇಳೆ, ಅಕ್ಕಿ ಆ ಕಡೆ ಸೆಕ್ಷನ್ ಆ ಕಡೆ ಒಂದೊಂದು ಪ್ಯಾಕ್ ಮಾಡ್ಕೊಂತ ಹೋಗಿ. ಫಸ್ಟ್ ಬುಲೆಟ್ 1450 ರೂಪಾಯಿ ಇದಾವೆ. ಸೆಕೆಂಡು 350, 300 ರೂಪಾಯಿ ಇದಾವೆ. ಇದು ಈ ಬುಲೆಟ್ ಮಲ್ಲಿಗೆ 555 ಒರಿಜಿನಲ್ ಬುಲೆಟ್, ವಿನಾಯಕ ಬುಲೆಟ್. ಎಷ್ಟು ತರ ಬರ್ತದೆ ಅಕ್ಕಿಯಲ್ಲಿ ಟೋಟಲ್? ಅಕ್ಕಿಯಲ್ಲಿ ಚಿಕನ್ ಒಂದು 25-30 ವೆರೈಟಿ ಇರುತ್ತೆ. 25-30 ವೆರೈಟಿ ನನ್ನ ಹತ್ರನೇ ಐತಿ ಇಷ್ಟ ಕಂಡು. ಈಗ ಬರೀ ಲೋಡ ಇದು ಮೈದಾನ ಇದು ಮೈದಾ ಕೆಜಿ, ಅರ್ಧ ಕೆಜಿ ಮೈದಾ. ಇದು ಎಣ್ಣೆ 5 ಕೆಜಿ, 2 ಕೆಜಿ, 5 ಕೆಜಿ ಕುರ್ಕುರಿ. ಇದು ಹುಡುಗರಿಗೆ ಮೇಲೆ ಐಟಿಗೆ ಮತ್ತೆ ಬೇರೆ ಐಟಮ್ ಇಡಕ್ ಬರಲ್ಲ. ಅದೇನ ತೂಕ ಕಮ್ಮಿ ಇರೋ ಇಡಬಹುದು. ಇದು ಲಕ್ಕಿ, ಇದು ಲಕ್ಕಿ ಅಂತನಾ? ಇದು ಲಕ್ಕಿ ಬ್ರ್ಯಾಂಡ್ ಅಕ್ಕಿ. ಇದು ಆಶೀರ್ವಾದ ಅಕ್ಕಿ. ಇದು ಜೀರಾ ರೈಸ್. ಇದು ಎಣ್ಣೆ ಅಲ್ಲ, ಇದು ಶಾಂಪು ರಾ ರೈಸ್. ಇದು ರಾ ರೈಸ್ ಎಣ್ಣೆ ಎಲ್ಲ ಹೋಟೆಲ್ ಬ್ರ್ಯಾಂಡ್ ರಾ ರೈಸ್. ಇವು ನವಾಬು. ಇದು ಎಗ್ ರೈಸ್ ಬರುತ್ತಲ್ಲ, ಎಗ್ ರೈಸ್ ಬರ್ತಲ್ಲ ಅವಕ್ಕೆ ನವಾಬು. ಇದು ರಜಿಯಾ. ಇದು ಇದಕ್ಕೆ ಬಿರಿಯಾನಿ. ಇದು ಹೆಂಗ್ ರೇಟ್? ಇದು ಬಿರಿಯಾನಿ 1300 ರೂಪಾಯಿ. 1300. ಬಿರಿಯಾನಿ ಮಾಡ್ತಾರ. ಸಣ್ಣ ಅಕ್ಕಿ ಇರ್ಬೇಕಲ್ಲ. ಒಟ್ಟು ಫುಡ್ ಐಟಮ್ ಐತಿ. ಎಲ್ಲ ಐಟಮ್ ಐತೆ ಇಲ್ಲಿ. ಇದು ಆಯಿಲ್ ಇತ್ಲಾಗೆ ಆಯಲ್ಲ ಹಿಂಗೆ. ಇದು ಆಯಿಲ್ ಎಲ್ಲ ಹಾಕ್ತೀವಿ. ಇದೇನು ರುಚಿಗೋಲ್ಡ? ರುಚಿಗೋಲ್ಡ್. ಇದು ಗೋಲ್ಡ್ ವಿನ್ನರ್. ಇಲ್ಲ, ಇದು ಕೂಲ್ ಡ್ರಿಂಕ್ಸ್. ತಟ್ಟೆ ಲೋಟ ಇದು ಸಮೇತ ಸಿಗ್ತತೆ. ಮತ್ತೆ ಐಟಮ್ಸ್ ಎಲ್ಲ ಬರುತ್ತೆ. ತಟ್ಟೆ ಲೋಟ ಸಮೇತ ಸಿಗ್ತತೆ. ಮತ್ತೆ ಎಲ್ಲ ಕೂಡ ಕೆಲಸ ಇದು ಕೂಡ ಐಟಮ್ ಊಟ ಕೂಡ. ಅದೇ ಇಲ್ಲಿ ಇದು ಶುಗರ್, ಸಕ್ಕರೆ. ಇದು ಮೈದಾ ಪ್ಯಾಕೆಟ್ ಇಟ್ಲೆ. ಮೈದಾ ಕಡ್ಲೆ ಹಿಟ್ಟು. ಇದು ಇಡ್ಲಿ ರವೆ ಒಂದೇ ಸರಿ ತಂದು ಹಾಕೊಂಡ್ಬಿಡ್ತೀವಿ. ಪ್ರತಿ ವಾರ ತರ್ಬೇಕು ಸರ್. ಈಗ ಸೋಪು, ಹೊಯ್ಸಳ ಸೋಪು, ಪಾರ್ಲೇಜಿ ಬಿಸ್ಕೆಟ್ಸ್, ಅವು ಲೋಟಗಳು, ಲೋಟಸ್. ಅದು ಒಟ್ಟಾರೆ ನೀವು ರಾಜಕಾರಣದ ಈಗಲೂ ಪಾಪ ಟಚ್ ಅಲ್ಲಿದ್ದೀರಾ. ಒಟ್ಟು ಸ್ವಂತ ಉದ್ಯೋಗ ಏನೋ ಮಾಡ್ಲಿಕ್ಕೆ ಸ್ವಯಂ ಉದ್ಯೋಗ ಮಾಡ್ಕೊಂಡಿದ್ರೆ ಮಾತ್ರ ರಾಜಕಾರಣ ಮಾಡ್ಬೇಕು. ನಾವು ಸ್ವಯಂ ಉದ್ಯೋಗ ಬಿಟ್ಟು ಎಲ್ಲ ಬಿಟ್ಟು ನಾವು ರಾಜಕಾರಣ ಮಾಡಕ್ ಹೋದ್ವಿ ಅಂತಂದ್ರೆ ನಾವು ನೆಲ ತಂದು ಕಾಯಂಬು ತಳಮಟ್ಟಕ್ಕೆ ಹೋಗಿಸಿದ. ಮತ್ತೆ ಯಾಕಂದ್ರೆ ಈಗ ಉದಾಹರಣೆ ನೀವು ಈಗ ಬಹಳ ಜನ ನೋಡಿದ್ರಿ, ನನ್ನ ಜೊತೆ ರಾಜಕಾರಣ ಮಾಡಿದ್ರೆ ಬಹಳ ಜನ ನೋಡಿದ್ರಿ. ಎಷ್ಟೋ ಜನರ ಪರಿಸ್ಥಿತಿ ಇವತ್ತು ಶೋಚನೀಯವಾಗೈತಿ. ಅವ್ರ ಏನ್ ಪರಿಸ್ಥಿತಿ ಯಾರು ಇವತ್ತು ಕೆಲವರು ಊಟಕ್ಕೂ ಶ್ರಮ ಪಡೋಂಥ ಪರಿಸ್ಥಿತಿ ಆಗೈತೆ. ಅನುಭವದ ಮಾತು. ಅವಾಗ ದುಡಿಮೆ ಇತ್ತು ಅಂತಂದು ಕೆಲವರು ಏನೇನೋ ತಗೊಂಡು ನೋಡಿದ್ರು ನಿಮ್ಕೊಂಡಿದ್ರಿಗೆ, ಅವೆಲ್ಲ ಇಲ್ಲ. ಇವಾಗ ಇವತ್ತಿನ ಪರಿಸ್ಥಿತಿ ಅವ್ರು ಊಟ ಮಾಡೋದು ವಜೆ ಆಗೈತೆ. ಒಂದ್ ಜೊತೆ ಬಟ್ಟೆ ತಗೊಳೋದು ವಜೆ ಆಗೈತೆ ಪರಿಸ್ಥಿತಿ.
ಇಂಥ ಟೈಮ್ನಾಗೆ ನಾವು ಸ್ವಯಂ ಉದ್ಯೋಗಗಳು ಕಟ್ಕೊಂಡ್ರೆ ಮಾತ್ರ ನಾವೇನಾದ್ರು ಮಾಡಿ ಮುಂದೆ ಬರೋಕ್ಕೆ ಸಾಧ್ಯ. ಬರೀ ರಾಜಕಾರಣ ಸುಮ್ಮನಿದ್ರೆ ಚಿಕ್ಕಮನಟ್ಟಿ ಬಸವರಾಜ್ ಅಂತೇಳಿ ಇವರು ಗುತ್ತಿಗೆದಾರರಾಗಿದ್ದರು ಕೂಡ ಮತ್ತೆ ರಾಜಕಾರಣದಲ್ಲೂ ಕೂಡ ಭಾಳ JDS ಅಲ್ಲಿ ಭಾಳ ಮುಖಂಡರಿದ್ರು. ಹಾಗಾಗಿ ತುಂಬ ದಿನಗಳಿಂದ ನಾವು ನೋಡ್ತಾ ಇದ್ವಿ. ನಮಗೆ ಭಾಳ ಖುಷಿ ಆಯ್ತು. ಆಕಸ್ಮಿಕವಾಗಿ ಇವ್ರ ಅಂಗಡಿ ಕಡೆ ಬಂದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಸ್ವ ಉದ್ಯೋಗವನ್ನು ಕಟ್ಕೊಂಡು ದೊಡ್ಡದಾಗಿ ಇವತ್ತು ಎಲ್ಲ ಗ್ರಾಮೀಣ ಪ್ರದೇಶಕ್ಕೆ ಎಲ್ಲ ಫುಡ್ ಸಪ್ಲೈ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯ ಮಾಡ್ತಿದ್ದಾರೆ. ಎಲ್ಲ ಐಟಮ್ಸ್ ಇದೆ, ತೊಗರಿಬೇಳೆ ಮತ್ತು ಎಣ್ಣೆ, ರೈಸ್, ಅಕ್ಕಿ ಎಲ್ಲ ಐಟಮ್ಗಳು ಇಟ್ಟಿದ್ದಾರೆ. ಇಂಥ ಒಂದು ಉದ್ಯೋಗ ನಿಜಕ್ಕೂ ಕೂಡ ಈ ಒಂದು ಉದ್ಯೋಗ ಮಾಡ್ತಕ್ಕಂಥ ಬಸಣ್ಣರಿಗೆ ಕೂಡ ಶ್ಲಾಘನೀಯ. ಯಾಕಂತ ಹೇಳಿದ್ರೆ ಇವತ್ತು ಭಾಳ ಕಾಂಪಿಟೇಷನ್, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇವತ್ತು ಈ ಥರ ಒಂದು ಬದುಕು ಕಟ್ಕೊಳ್ಳೋದು ಭಾಳ ಕಷ್ಟ. ಅದಕ್ಕೆ ಈಗ ನಾವು ಬಂದಂಥ ಸಂದರ್ಭದಲ್ಲಿ ಭಾಳ ಖುಷಿ ಆಗ್ತದೆ ಬಸಣ್ಣ ನಿಮ್ಗೆ ನೋಡಿ. ತಟ್ಟೆ, ಲೋಟ, ಫುಡ್ ಐಟಮ್ಸ್ ಏನಾದರೂ ಇದ್ರೂ ಕೂಡ ಬೆಲ್ಲ, ಬೇಳೆ ಮತ್ತು ಚಿಪ್ಸು ಎಲ್ಲ ಥರದ ಐಟಮ್ಗಳನ್ನು ಇಟ್ಟು ವ್ಯಾಪಾರ ಮಾಡ್ತಿದ್ದೀರ. ಇಂಥ ವ್ಯಾಪಾರಸ್ಥರಿಗೆ ನಾವು ನಮ್ಮ ಶುಕ್ರದೇಶ ನ್ಯೂಸ್ ಮೀಡಿಯಿಂದ ಮತ್ತೆ ಅವರಿಗೂ ಕೂಡ ಇಂಥ ಒಂದು ನ್ಯೂಸ್ ಮಾಡೋದ್ರ ಮೂಲಕ ಯಥೇಚ್ಛು ವ್ಯಾಪಾರ ಆಗಲಿ ಅಂತ ಬಯಸ್ತಾ ಇದ್ದೀವಿ. ಧನ್ಯವಾದಗಳು. ಬಂತು.